ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ ರೂಪೌದಾರ್ಯಗುಣೈಃ ಪುಂಸಾಂ ದೃಷ್ಟಿಚಿತ್ತಾಪಹಾರಕಂ. ನಮಸ್ಕಾರ, ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ಜುಲೈ 6ನೇ ತಾರೀಕು 2026ನೇ ಇಸ್ವಿ, ಷಷ್ಠಿ ತಿಥಿ, ಪೂರ್ವಾಭಾದ ನಕ್ಷತ್ರ 4ನೇ ಪಾದ, ಮೀನರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಗೆ ಇವತ್ತಿನ ದಿನ ಧನ ನಷ್ಟದ ಚಿಂತೆ ಇರುತ್ತೆ, ಖರ್ಚು ವಿಶೇಷವಾಗಿರುತ್ತೆ. ಶಿವಮಾನಸ ಸ್ತೋತ್ರವನ್ನು ಪಠಿಸಿ. ವೃಷಭ ರಾಶಿ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಒಳ್ಳೆಯದಾಗಲಿ. ಮಿಥುನ ರಾಶಿ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇದ್ದರೂ ಕೂಡ ಉದ್ಯೋಗದಲ್ಲಿ ಲಾಭ ಇದೆ, ಸಹನೆಯಿಂದ ಉದ್ಯೋಗವನ್ನು ಮಾಡಬೇಕು, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ ಭಾಗ್ಯದಲ್ಲಿರತಕ್ಕಂತಹ ಚಂದ್ರ ಮತ್ತು ಶನಿ ಕೆಲಸ ಆಗತ್ತೆ ಅಂತ ಕಾಣುತ್ತೆ, ಆದರೆ ಕೆಲಸ ಆಗುವುದಿಲ್ಲ. ಆದ್ದರಿಂದ ಆಂಜನೇಯನ ಸ್ತೋತ್ರವನ್ನು ಪಠಿಸಿ, ಒಳ್ಳೆಯದಾಗಲಿ. ಸಿಂಹರಾಶಿ ಅಷ್ಟಮದಲ್ಲಿರ್ತಕ್ಕಂತಹ ಶನಿ ಚಂದ್ರ ಇವರಿಗೆ ಮೃತ್ಯು ಭಯವನ್ನು ಉಂಟು ಮಾಡ್ತಾನೆ, ಮೃತ್ಯುಂಜಯ ಸ್ತೋತ್ರವನ್ನು ಪಠಿಸಿ, ಒಳ್ಳೆಯದಾಗಲಿ. ಕನ್ಯಾರಾಶಿ ಸಪ್ತಮದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಶನಿ ವಿಶೇಷವಾಗಿರ್ತಕ್ಕಂತಹ ತೀರ್ಥಯಾತ್ರೆ ಯೋಗವನ್ನು ಉಂಟು ಮಾಡಿದ್ದಾನೆ, ದೇವರ ದರ್ಶನವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ತುಲಾರಾಶಿ ಇವರಿಗೆ ಶತ್ರು ಜಯವನ್ನು ಇವತ್ತಿನ ದಿನ ಆಗತ್ತೆ, ಒಳ್ಳೆಯದಿದೆ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಶನಿ ಮಕ್ಕಳಿಗೆ ಸ್ವಲ್ಪ ಅಸೌಖ್ಯ ಇರುತ್ತೆ, ಬಹಳ ಎಚ್ಚರಿಕೆಯಿಂದ ಮಕ್ಕಳನ್ನು ನೋಡಿಕೊಳ್ಳಿ, ಒಳ್ಳೆಯದಾಗಲಿ. ಧನುರಾಶಿ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ, ಆದರೂ ಕೂಡ ಸೌಖ್ಯನೂ ಇದೆ. ವಾಹನದಲ್ಲಿ ಪ್ರಯಾಣ ಮಾಡಬೇಕಾದರೆ ಎಚ್ಚರಿಕೆ ಇರಲಿ. ಗುರುಸ್ತೋತ್ರವನ್ನು ತಾವು ಪಠಿಸಿಕೊಳ್ಬೇಕು, ಒಳ್ಳೆಯದಾಗಲಿ. ಮಕರ ರಾಶಿ ಶತ್ರು ಜಯ ಇವರಿಗೆ ಇದೆ, ವಿಶೇಷವಾಗಿರ್ತಕ್ಕಂತಹ ಸ್ಥಾನ ಮಾನ ಇವರಿಗೆ ಪ್ರಾಪ್ತಿ ಇದೆ ಇವತ್ತಿನ ದಿನ, ಒಳ್ಳೆಯದಾಗಲಿ. ಕುಂಭರಾಶಿಯಲ್ಲಿ ರಾಹು ಸ್ಥಿತನಿರುವುದರಿಂದ ದ್ವಿತೀಯದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಶನಿ ಇವರಿಗೆ ಪುನರ್ಪುಂಸ ಯೋಗವನ್ನು ಉಂಟು ಮಾಡಿದ್ದಾನೆ. ಇದರಿಂದ ನಿಧಾನವಾಗಿ ಆದರೂ ಕೂಡ ಇವರು ಅಂದುಕೊಂಡ ಕಾರ್ಯದಲ್ಲಿ ಜಯ ಇದೆ, ಒಳ್ಳೆಯದಾಗಲಿ. ಮೀನರಾಶಿ ಇವತ್ತಿನ ದಿನ ಇವರು ಮನಃಕ್ಲೇಶವನ್ನು ಉಂಟು ಮಾಡಿಕೊಳ್ತಾರೆ, ಬಹಳ ಕಿರಿಕಿರಿ ಇರುತ್ತೆ. ಆದ್ದರಿಂದ ಆಂಜನೇಯನ ಸ್ತೋತ್ರವನ್ನು ಪಠಿಸಿ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ